ಒಬ್ಬ ವ್ಯಕ್ತಿ ಕೇವಲ 32 ವರ್ಷ ಬದುಕಿ ಭಾರತದ ತತ್ವಶಾಸ್ತ್ರದ ಮೇಲೆ ಅದೆಷ್ಟು ಪ್ರಭಾವ ಬೀರ್ತಾರ ಅಂದರೆ ಅದು ನಿಮಗೆ ನಂಬಲಿಕ್ಕೆ ಸಹ ಸಾಧ್ಯವಾಗಲ್ಲ. ಸುಮಾರು 1200 ವರ್ಷಗಳ ಹಿಂದೆ ಈ ಒಂದು ಕೇರಳದ ಪುಟ್ಟ ಹಳ್ಳಿಯಲ್ಲಿ ಒಬ್ಬ ಬಾಲಕ ಜನಿಸಿ ಒಂದು ಭಾರತ ಕಂಡ ಅತ್ಯಂತ ಮಹಾನ್ ತತ್ವಶಾಸ್ತ್ರಜ್ಞ ಆಗ್ತಾರೆ. ಹೌದು, ಅವರೇ ಶಂಕರಾಚಾರ್ಯರು. ನಾನಿವತ್ತು ಶಂಕರಾಚಾರ್ಯರು ಜನಿಸಿರುವ ಒಂದು ಪುಣ್ಯ ಸ್ಥಳವಾದ ಕೇರಳದ ಎರ್ನಾಕುಲಂ ಜಿಲ್ಲೆಯಲ್ಲಿರುವ ಒಂದು ಪುಟ್ಟ ಹಳ್ಳಿ ಕಾಲಾಡಿ ಅಂತ ಹೇಳಿ. ಸೊ ಕಾಲಡಿ ಅಂದರೆ ಒಂದು ಫುಟ್ ಪ್ರಿಂಟ್ ಎಂದರ್ಥ. ಸೊ ಇವಾಗ ಟೈಮ್ ಒಂದು ರಾತ್ರಿ 10:30 11 ಗಂಟೆ ಆಗಿದೆ. ಸೊ ನಾವು ಇಲ್ಲಿ ಬಂದು ತಲುಪುವಾಗಲೇ 10 ಗಂಟೆ ಆಗಿತ್ತು. ಸೊ ನಾವು ಶಬರಿಮಲೆಗೆ ಯಾತ್ರೆ ಮಾಡ್ತಾ ಇದ್ವಿ. ಸೊ ಈ ಒಂದು ಪ್ಲೇಸಲ್ಲಿ ರಾತ್ರಿ ನಿಲ್ಲೋಣ ಅಂತ ಒಂದು ಪ್ಲಾನ್ ಮಾಡ್ತೀವಿ. ನಮಗೆ ಗೊತ್ತಿರೋದಿಲ್ಲ ಇದು ಯಾವ ಪ್ಲೇಸ್ ಅಂತ ಹೇಳಿ. ಅದು ಇಲ್ಲಿ ಬಂದು ಈ ಒಂದು ಮಠವನ್ನು ನೋಡಿದಾಗ ಗೊತ್ತಾಗ್ತದೆ ಇದು ಒಂದು ಸಾಮಾನ್ಯ ಸ್ಥಳ ಅಲ್ಲ, ಇದು ಶಂಕರಾಚಾರ್ಯರು ಜನಿಸಿದ ಪುಣ್ಯ ಸ್ಥಳ ಅಂತ ಹೇಳಿ. ಸೊ ಇವತ್ತು ರಾತ್ರಿ ನಾವು ಇಲ್ಲೇ ಸ್ಟೇ ಆಗಿ ನಾಳೆ ಬೆಳಿಗ್ಗೆ ಬೇಗ ಹೊರಲಿಕ್ಕಿರುತ್ತೆ. ಆದ್ರೂ ಈ ಒಂದು ಪ್ಲೇಸ್ನ ಎಕ್ಸ್ಪ್ಲೋರ್ ಮಾಡೋಣ ಅಂತ ಅನ್ಕೊಂಡಿದ್ದೇನೆ. ಬೆಳಿಗ್ಗೆ ಸಿಗೋಣ. ಸ್ವಾಮಿ, ಎಲ್ಲರಿಗೂ ಬೆಳಗಿನ ಶುಭೋದಯಗಳು. ಇವಾಗ ಟೈಮ್ ಒಂದು 4 ಗಂಟೆ ಆಗಿರ್ಬೋದು ಅನ್ಕೊಳ್ತೇನೆ. ಸೊ ರಾತ್ರಿ ನಾವು ಬಂದು ಸ್ಟೇ ಆಗಿದ್ದು ನನ್ನಿಂದಗಡೆ ಇದೆಲ್ಲ ಇದೆ ಒಂದು ಹಾಲಲ್ಲಿ. ಸೊ ರಾತ್ರಿ ನಾವಿಲ್ಲಿಗೆ ಬರುವಾಗ 10 ಗಂಟೆ 10-10:30 ಆಗಿತ್ತು. ಸೊ ನಾವು ಬೇರೆ ಎಲ್ಲ ಪೆಟ್ರೋಲ್ ಬಂಕ್ ಎಲ್ಲ ವಿಚಾರ ಮಾಡಿದೆ, ಬಟ್ ಎಲ್ಲೂ ನಮಗೆ ಉಳ್ಕೊಳ್ಳಿಕ್ಕೆ ಸ್ಟೇ ಸಿಗಲಿಲ್ಲ. ಮತ್ತು ಅಲ್ಲೊಂದು ಬೋರ್ಡ್ ಇತ್ತು, ಶಂಕರಾಚಾರ್ಯ ಒಂದು ಮಠ ಅಂತ ಹೇಳಿ. ಸೊ ಅಲ್ಲಿಂದ ಒಳಗಡೆ 1.5 ಕಿಲೋಮೀಟರ್ ನಾವು ಒಳಗಡೆ ಬರ್ತೇವೆ. ಇಲ್ಲಿ ಬಂದಾಗ ಒಂದು ಮಠ ಇರುತ್ತೆ. ಸೊ ಆಲ್ಮೋಸ್ಟ್ ಈ ಮಠನು ಕ್ಲೋಸ್ ಆಗಿತ್ತು ನಾವು ರಾತ್ರಿ ಬಂದಾಗ. ಆದರೆ ಇಲ್ಲಿ ಸೆಕ್ಯೂರಿಟಿ ಇದ್ರು, ಅವ್ರ ಹತ್ರ ಒಂದು ಸ್ವಲ್ಪ ವಿಚಾರಿಸಿದಾಗ ಅವರು ಒಬ್ಬರಿಗೆ 120 ರೂಪಾಯಿ ಆಗುತ್ತೆ. ಇಲ್ಲೊಂದು ಹಾಲ್ ಇದೆ, ಆ ಹಾಲಲ್ಲಿ ಬೇಕಾದ್ರೆ ನೀವು ಸ್ಟೇ ಆಗ್ಬೋದು ಅಂತ ಹೇಳ್ತಾರೆ. ಸೊ ಬೇರೆ ದಾರಿ ಇರಲಿಲ್ಲ. ಸೊ ಪರ್ ಪರ್ಸನ್ಗೆ 120 ರೂಪೀಸ್ ಆಯಿತು. ರಾತ್ರಿ ನಾವು ಇದೇ ಹಾಲಲ್ಲಿ ಮಲ್ಕೊಂಡಿದ್ದೋದು. ಶ್ರೀ ಆದಿಶಂಕರಾಚಾರ್ಯರು ಸುಮಾರು 8ನೇ ಶತಮಾನದಲ್ಲಿ ಜನಿಸ್ತಾರೆ. ಮತ್ತು ಅವರ ತಂದೆ ಶಿವಗುರು, ತಾಯಿ ಆರ್ಯಾಂಬ. ಇವರು ಕೇರಳದ ಒಂದು ಪುಟ್ಟ ಹಳ್ಳಿಯಲ್ಲಿ ಜನಿಸ್ತಾರೆ. ಆ ಹಳ್ಳಿ ಹೆಸರು ಕಾಲಡಿ ಅಂತ ಹೇಳಿ. ಇರೋದು ಕೇರಳದ ಎರ್ನಾಕುಲಂ ಜಿಲ್ಲೆಯಲ್ಲಿ. ಬಾಲ್ಯದಿಂದಲೇ ಶಂಕರಾಚಾರ್ಯರಿಗೆ ಈ ವೇದಗಳು ಮತ್ತೆ ಈ ತತ್ವಶಾಸ್ತ್ರದ ಮೇಲೆ ಅಪಾರ ಇಂಟ್ರೆಸ್ಟ್ ಇರುತ್ತೆ. ನೀವೆಲ್ಲ ಬಾಲ್ಯದಲ್ಲಿ ಈ ಫ್ರೆಂಡ್ಸ್ ಆಗಿರ್ಬೋದು, ಇಲ್ಲಾಂದ್ರೆ ಒಂದು ಆಟಗಳಾಗಿರ್ಬೋದು, ಇದ್ರ ಮೇಲೆ ಜಾಸ್ತಿ ಇಂಟ್ರೆಸ್ಟ್ ತೋರಿಸ್ತೇವೆ. ಆದ್ರೆ ಶಂಕರಾಚಾರ್ಯರು ಆ ಥರ ಇರಲಿಲ್ಲ. ಅವರು ಆ ವೇದಗಳು ಮತ್ತೆ ಉಪನಿಷತ್ತುಗಳು ಮತ್ತು ತತ್ವಶಾಸ್ತ್ರದ ಮೇಲೆ ಅಪಾರ ಆಸಕ್ತಿ ಇರ್ತಾರೆ. ಮತ್ತು ಅವರು ತಮ್ಮ ಬಾಲ್ಯದಲ್ಲೇ ತತ್ವಶಾಸ್ತ್ರವನ್ನ ಅಧ್ಯಯನ ಮಾಡ್ತಾರೆ. ಮುಂದೆ ಅವರು ಸನ್ಯಾಸತ್ವವನ್ನು ಸ್ವೀಕರಿಸಿ ತಮ್ಮ ಗುರುಗಳಾದ ಗುರು ಗೋವಿಂದ ಅವರನ್ನು ಹುಡ್ಕೊಂಡು ಉತ್ತರ ಭಾರತದ ಕಡೆಗೆ ಪ್ರಯಾಣ ಬೆಳೆಸ್ತಾರೆ. ಶ್ರೀ ಆದಿ ಶಂಕರಾಚಾರ್ಯ ಅವರ ನಿಜವಾದ ಪ್ರಯಾಣ ಸ್ಟಾರ್ಟ್ ಆಗಿದ್ದು ಇಲ್ಲಿಂದಲೇ. ಆಗಿನ ಕಾಲದಲ್ಲಿ ತತ್ವಶಾಸ್ತ್ರದ ಬಗ್ಗೆ ಭಾರತದಲ್ಲಿ ವಿವಿಧ ರೀತಿಯಾದ ವಿಚಾರಧಾರೆಗಳಿರ್ತವೆ. ಒಬ್ಬೊಬ್ರು ಒಂದೊಂದು ತತ್ವವನ್ನ ಪ್ರತಿಪಾದಿಸ್ತಾ ಇರ್ತಾರೆ. ಹಾಗಾಗಿ ಆದಿಗುರು ಶಂಕರಾಚಾರ್ಯರು ಇಡೀ ಭಾರತದ ಯಾತ್ರೆಯನ್ನ ಕೈಗೊಳ್ತಾರೆ. ವಿವಿಧ ತತ್ವಶಾಸ್ತ್ರರ ಒಟ್ಟಿಗೆ ಹೋಗಿ ಚರ್ಚೆ ಮಾಡಿ ಒಂದು ತತ್ವವನ್ನ ಪ್ರತಿಪಾದಿಸುತ್ತಾರೆ. ಅವರು ಪ್ರತಿಪಾದಿಸಿದ ತತ್ವವೇ ಅದ್ವೈತ. ಅದ್ವೈತ ಅಂದರೆ ಎರಡಲ್ಲ, ಒಂದು ಎಂದು ಅರ್ಥ. ಅಂದರೆ ಜೀವಾತ್ಮ ಮತ್ತು ಪರಮಾತ್ಮ ಎರಡು ಬೇರೆ ಬೇರೆ ಅಲ್ಲ, ಎರಡು ಒಂದೇ ಅಂತ ಹೇಳಿ ಶ್ರೀ ಆದಿಗುರು ಶಂಕರಾಚಾರ್ಯರು ಪ್ರತಿಪಾದಿಸುತ್ತಾರೆ. ಶಂಕರಾಚಾರ್ಯರ ಮತ್ತೊಂದು ಕೊಡುಗೆ ಎಂದರೆ ಅವರು ಭಾರತದ ವಿವಿಧ ಪ್ರದೇಶಗಳಲ್ಲಿನ ಆಧ್ಯಾತ್ಮಿಕ ಪರಂಪರೆಯನ್ನು ಸಂಘಟಿಸುವ ಕೆಲಸ ಮಾಡ್ತಾರೆ. ಸೊ ಹಾಗಾಗಿ ಅವರು ಭಾರತದ ಪ್ರಮುಖ 4 ದಿಕ್ಕುಗಳಲ್ಲಿ 4 ಮಠಗಳನ್ನ ಸ್ಥಾಪನೆ ಮಾಡ್ತಾರೆ. ಉತ್ತರದಲ್ಲಿ ಜ್ಯೋತಿರ್ಮಠ,
ದಕ್ಷಿಣದಲ್ಲಿ ಶೃಂಗೇರಿ ಮಠ ಮತ್ತು ಪೂರ್ವದಲ್ಲಿ ಗೋವರ್ಧನನ ಮಠ ಮತ್ತು ಕೊನೆಯದಾಗಿ ಅವರು ಪಶ್ಚಿಮ ಭಾಗದಲ್ಲಿ ಶ್ರೀ ಶಾರದಾಂಬಾ ಪೀಠ ದ್ವಾರಕದಲ್ಲಿ ನಿರ್ಮಾಣ ಮಾಡ್ತಾರೆ. ಈ ಒಂದು 4 ಪೀಠಗಳ ಪ್ರಮುಖ ಉದ್ದೇಶ ಏನೆಂದರೆ ಭಾರತದ ಒಂದು ಆಧ್ಯಾತ್ಮಿಕ ಪರಂಪರೆಯನ್ನು ಸಂಘಟಿಸುವುದು ಅವರ ಬಹುಮುಖ್ಯ ಗುರಿಯಾಗಿತ್ತು. ಸೊ ಒಮ್ಮೆ ಯೋಚನೆ ಮಾಡಿ, ಕೇರಳದ ಒಂದು ಪುಟ್ಟ ಜಿಲ್ಲೆಯಲ್ಲಿ ಜನಿಸಿದ ಒಬ್ಬ ಬಾಲಕ ತನ್ನ ಇಡೀ ಜೀವನವನ್ನು, ತನ್ನ ಜೀವನದ ಬಹುಭಾಗವನ್ನು ಕೇವಲ ತನ್ನ ಜ್ಞಾನ ಮತ್ತು ಆಧ್ಯಾತ್ಮಿಕ ಶಕ್ತಿಯ ಹುಡುಕಾಟದಲ್ಲಿ ಕಳೀತಾರೆ. ಅವರು ಬದುಕಿದ್ದು ಕೇವಲ 32 ವರ್ಷ. ಆದರೆ ಅವರ ವಿಚಾರಧಾರೆಗಳನ್ನ ನಾವು 1200 ವರ್ಷ ಆದ್ರೂ ಇವತ್ತಿಗೂ ಅವರ ವಿಚಾರಧಾರೆಗಳನ್ನ ಕೇಳ್ತಾ ಬರ್ತಾ ಇದ್ದಾವೆ. ಸೊ ಇದು ಭಾರತದ ಆಧ್ಯಾತ್ಮಿಕ ಪರಂಪರೆಯ ಪ್ರಮುಖ ಇತಿಹಾಸ ಮತ್ತು ತತ್ವಶಾಸ್ತ್ರದ ಒಂದು ಪ್ರಮುಖ ಅಧ್ಯಾಯವನ್ನು ಕಣ್ಣಾರೆ ನೋಡುವ ಅನುಭವ. ಸೊ ನಿನ್ನೆ ರಾತ್ರಿ ನಾನು ಇಲ್ಲಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ಬಂದು ತುಂಬಾ ವಿಷಯಗಳನ್ನ ತಿಳ್ಕೊಂಡೆ ಮತ್ತು ನನ್ನ ಕೈಯಿಂದ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನಿಮ್ಗೆ ತಿಳ್ಸಕ್ಕೆ ಟ್ರೈ ಮಾಡಿದೆ. ಸೊ ನಾನು ಇದೇ ರೀತಿ ಟ್ರಾವೆಲ್ ವ್ಲಾಗ್ಸ್ಗಳನ್ನ ಮಾಡ್ತಾ ಇರ್ತೇನೆ. ಈ ಹಿಂದೆ ಕೂಡ ಮಾಡ್ತಾ ಇದ್ದೆ, ಆದರೆ ಅಷ್ಟೊಂದು ಸಪೋರ್ಟ್ ಸಿಕ್ಕಿರ್ಲಿಲ್ಲ. ಬಟ್ ಈಗಲೂ ಸಪೋರ್ಟ್ ಸಿಗ್ತಾ ಇಲ್ಲ. ಬಟ್ ಐ ಹೋಪ್ ನೆಕ್ಸ್ಟ್ ಬರೋ ದಿನಗಳಲ್ಲಿ ಹಾಗೆ ನನ್ನ ಕೈಯಿಂದ ಎಷ್ಟು ಆಗುತ್ತೋ ನಾನು ಎಫರ್ಟ್ ಹಾಕ್ತೇನೆ. ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ಮುಂದಿನ ವಿಡಿಯೋದಲ್ಲಿ ಇದಕ್ಕಿಂತ ಇಂಟ್ರೆಸ್ಟಿಂಗ್ ಆಗಿರೋ ಇನ್ನೊಂದು ಕತೆ ಒಟ್ಟಿಗೆ ಸಿಗೋಣ ಅಂತ ಹೇಳ್ತಾ ನಮಸ್ಕಾರ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.